ಗದ್ದೆಯಲ್ಲಿ ಬೇಡವೆಂದರೂ ಮಾವ ನನ್ನ ಹೂವನ್ನು ಊದುವಂತೆ ಮಾಡಿದ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಈ ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಕೊಡಿ, ಯಾಕಂದರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗುತ್ತೆ ಮತ್ತು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಬೇಗ ಕತೆನ ಶುರು ಮಾಡೋಣ. ನನ್ನ ಹೆಸರು ಕಮಲಿ. ನಮ್ಮೂರು ಹಾಸನದ ಹತ್ತಿರ ಒಂದು ಸಣ್ಣ ಹಳ್ಳಿ. ನಾನು ಓದಿರೋದು SSLC ಮಾತ್ರ, ಜಸ್ಟ್ ಪಾಸ್ ಆಗಿರೋದು. ಮುಂದೆ ಓದಲಿಲ್ಲ. ನನ್ನ ತಂದೆ ಬೇಗ ಮದುವೆ ಮಾಡಿದರು. ನನ್ನ ಗಂಡ ಬಹಳ ಒಳ್ಳೆಯವರು, ಆದರೆ ದುರಾದೃಷ್ಟ ಅವರಿಗೆ ಕ್ಷಯರೋಗ ಬಂದು ಬೇಗ ತೀರಿ ಹೋದರು. ನಮಗೆ ಒಬ್ಬಳೇ ಮಗಳು, ಅವಳಿಗೆ ಈಗ 8 ವರ್ಷ. ಅವರು ತೀರಿ ಹೋದ ಮೇಲೆ ನಮಗೆ ಜೀವನ ನಡೆಸುವುದು ಬಹಳ ಕಷ್ಟ. 1 ಎಕರೆ ಹೊಲ ಮಾತ್ರ ಇದೆ. ನಾನು ಸಾಲ ಸೋಲ ಮಾಡಿ ವ್ಯವಸಾಯ ಮಾಡಲು ಶುರು ಮಾಡಿದೆ. ಇದರಲ್ಲಿ ನನಗೆ ನನ್ನ ಮಾವ ಸಹಾಯ ಮಾಡಿದ. ಮಾವ ನನ್ನ ತಾಯಿಯ ತಮ್ಮ. ಅವರು ನನಗಿಂತ 5 ವರ್ಷ ಮಾತ್ರ ದೊಡ್ಡವರು. ನನಗೆ 28 ವರ್ಷ ಇದ್ದರೆ ಮಾವನಿಗೆ 33 ವರ್ಷ. ಇಬ್ಬರಿಗೂ ಸಣ್ಣ ವಯಸ್ಸು, ಆಸೆ ಹೆಚ್ಚು. ಮಾವನಿಗೆ ನನ್ನ ಕಂಡರೆ ಇಷ್ಟ, ಆದರೆ ನನ್ನ ತಂದೆ ಅವರಿಗೆ ಮದುವೆ ಮಾಡಿಕೊಡಲಿಲ್ಲ. ಗಂಡ ತೀರಿಕೊಂಡಾಗಲಿನಿಂದ ಮಾವ ನನಗೆ ತುಂಬ ಸಹಾಯ ಮಾಡುತ್ತಿದ್ದರು, ಕನಿಕರದಿಂದ ನೋಡುತ್ತಿದ್ದರು. ಮಾವನ ಹತ್ತಿರ ಟ್ರ್ಯಾಕ್ಟರ್ ಇದೆ. ನಾನು, ಮಾವ ನನ್ನ ಹೊಲ ಸಮ ಮಾಡಿಕೊಡು, ಮಳೆ ಬರುವ ಹಾಗೆ ಇದೆ ಎಂದೆ. ಮಾವ ನಾಳೆಯಿಂದ ಕೆಲಸ ಶುರು ಮಾಡೋಣ ಎಂದರು. ಮರುದಿನ ಮಾವ ಗದ್ದೆ ಹತ್ತಿರ ಬಂದ. ನನ್ನ ಮಗಳು ಶಾಲೆಗೆ ಹೋಗಿದ್ದಳು. ನಾನು, ಮಾವ ಮಧ್ಯಾಹ್ನದ ಒಳಗೆ ಕೆಲಸ ಮಾಡಿ ಮುಗಿಸೋಣ. ಮಾವ ಸಣ್ಣ ನಗು ಬೀರಿ, ನೀನು ಓಕೆ ಅಂದರೆ ಎಲ್ಲ ಸಮ ಮಾಡ್ತೀನಿ ಅಂತ ಅಂದ. ನಾನು ನಾಚಿ, ಮೊದಲು ಬಾ ಗದ್ದೆ ಕೆಲಸಕ್ಕೆ ಎಂದೆ. ನಾನು ಸೀರೆ ಮೊಣಕಾಲಿನವರೆಗೂ ಕಟ್ಟಿ ಸೆರಗು ಸೊಂಟಕ್ಕೆ ಕಟ್ಟಿದೆ. ನನ್ನ ಸೊಂಟ ಚೆಂಡುಗಳನ್ನು ದಿಟ್ಟಿಸಿ ನೋಡುತ್ತಿದ್ದ. ಮಾವ ಬಾ ಸಾಕು ನೋಡಿದ್ದು ಎಂದೇ ಕಿಚಾಯಿಸಿದೆ. ಮಧ್ಯಾಹ್ನದವರೆಗೂ ಗದ್ದೆ ಕೆಲಸದಲ್ಲಿ ತೊಡಗಿದ್ದೇವೆ. ಊಟ ಮಾಡೋಕೆ ಅಂತ ಒಂದು ಗುಡಿಸಲು ಇದೆ. ಊಟಕ್ಕೆ ಬಾ ಮಾವ ಎಂದೆ. ಮಾವ ಕೈಕಾಲು ತೊಳೆದು ಬಂದ. ತಟ್ಟೆಯ ಮುಂದೆ ಕೂತ. ನಾನು ಮುದ್ದೆ ಬಸ್ಸಾರು ಬಡಿಸಿದೆ. ಮಾವ ಮುದ್ದೆ ಮುರಿಯುತ್ತಾ, ಈ ಊಟದ ಜೊತೆ ನನಗೆ ಬೇರೆ ಊಟ ಬೇಕೆಂದ. ನಾನು, ಮಾವ ಮೊದಲು ಕೆಲಸ ಮುಗಿಸು ಎಂದೆ. ಊಟದ ನಂತರ ಮತ್ತೆ ಗದ್ದೆ ಕೆಲಸಕ್ಕೆ ಶುರು ಮಾಡಿದ್ವಿ. ಆದರೆ ದರದರನೆ ಮಳೆ ಬಂದಿತು. ಇಬ್ಬರು ಗುಡಿಸಲು ತಲುಪುವಷ್ಟರಲ್ಲಿ ಒದ್ದೆ ಆದೆವು. ನನ್ನ ಮೈ ಸಂಪೂರ್ಣವಾಗಿ ಒದ್ದೆಯಾಗಿ ಬಟ್ಟೆ ಮೈ ಅಂಟಿತ್ತು. ಮಾವ ನನ್ನನ್ನೇ ದಿಟ್ಟಿಸುತ್ತಾ ಹತ್ತಿರ ಬಂದ. ನಾನು ದೂರ ನೂಕಿದೆ. ಬೇಡ ಮಾವ ಎಂದೆ. ಆದರೆ ಮಾವ, ಯಾರಿಗೂ ಗೊತ್ತಾಗಲ್ಲ, ಬಾ, ಇಬ್ಬರಿಗೂ ಇಷ್ಟ ಇದೆ ಅಲ್ವಾ, ಮತ್ತೆ ಬಾ ಎಂದ. ನನಗೂ ಒದ್ದೆಯಾಗಿ ರಸ ಸೋರುತ್ತಿತ್ತು. ಮಾವನ ಕಂಬ ಕೂಡ ಬಲಿಷ್ಠವಾಗಿ ನಿಂತಿತ್ತು. ಮಾವ ಸೀರೆಯನ್ನು ಮೇಲಕ್ಕೆ ಎತ್ತಿ ಅವನ ಪಂಚೆಯನ್ನು ತೆಗೆದು ನನ್ನ ಹೂವನ್ನು ಉಜ್ಜುತ್ತಾ ಚೆಂಡನ್ನು ಇಸುಕುತ್ತಾ ತುಟಿಗೆ ತುಟಿ ಸೇರಿಸಿದ. ಬಹಳ ದಿನಗಳ ವಿರಹ ವೇದನೆ ಕರೆಂಟ್ ಹೊಡೆದಂತೆ ಆಯಿತು. ಇಬ್ಬರು ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ಅರ್ಪಿಸಿಕೊಂಡೆವು. ಮಾವ ತನ್ನ ರಸವನ್ನೆಲ್ಲ ನನ್ನ ಸುರಂಗಕ್ಕೆ ಸುರಿದ. ಸುಸ್ತಾಗಿ ನನ್ನ ಪಕ್ಕ ಮಲಗಿದ. ಹೊರಗಡೆ ಇನ್ನೂ ಜೋರು ಮಳೆ ಬರುತ್ತಿತ್ತು. ಆ ಚಳಿಯಲ್ಲೂ ಇಬ್ಬರಿಗೂ ಶೆಕೆಯಾಗುತ್ತಿತ್ತು. ಮಾವ, ಇವತ್ತು ಗದ್ದೆ ಕೆಲಸ ಸಾಕು, ನಾಳೆ ಮಾಡೋಣವೆಂದ. ನಾಳೆ ಮತ್ತೆ ಗದ್ದೆ ಕೆಲಸ, ನಮ್ಮ ಕೆಲಸ ಎರಡೂ ಆಯಿತು. ಕತೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.